ಕನ್ನಡ ರೈಲ್ವೆ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಈ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಸ್ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ರಾಜ್ಯ ರೈಲ್ವೆ ಸಚಿವರು ಮಿಸ್ ಮಾಡದೆ ನೋಡ್ಲೇಬೇಕಾದಂತಹ ಸುದ್ದಿ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಸ್ಫೋಟವಾಯಿತು, ಒಂದಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇದೆ. ಯಾವ ಸ್ಟೇಷನ್ ನಲ್ಲೂ ಕೂಡ ಸರಿಯಾದ ಭದ್ರತೆ ಇಲ್ಲ. ಪ್ರಮುಖ ರೈಲ್ವೆ ನಿಲ್ದಾಣಗಳು, ಸಾವಿರಾರು ಜನ ಓಡಾಡುವಂತಹ ರೈಲ್ವೆ ನಿಲ್ದಾಣಗಳು, ಅಲ್ಲೇ ಸೇಫ್ಟಿ ಇಲ್ಲ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿದ್ದೀನಿ. ನೋಡ್ತಾ ಇದ್ದೀರಾ ಬೋರ್ಡು, ಇಲ್ಲೆಲ್ಲ ಕೂಡ ಆಟೋ ಪಾರ್ಕಿಂಗ್ ಇರುತ್ತೆ. ಈ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಹೊರಗೆ ಹೋಗ್ತಾರೆ. ಈಗ ನಾನು ನೇರವಾಗಿ ಯಾವುದೇ ಚೆಕ್ಕಿಂಗ್ ಇಲ್ಲದೇ ಒಳಗಡೆ ಪ್ರವೇಶವನ್ನು ಪಡಿತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ, ಬಟ್ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇಲ್ಲ. ಆದರೆ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ನಾನು ಹೋಗ್ಬೋದು. ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ದಾರಿಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇರೋದಿಲ್ಲ. ಯಾವ ಬ್ಯಾಗನ್ನು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಇದು ಗೇಟು. ಈ ಗೇಟಿಂದ ನಾವು ಪ್ರವೇಶವನ್ನು ಪಡೆದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಬಂದಿದ್ದೇನೆ. ಬೋರ್ಡು ಕೂಡ ನಿಮಗೆ ಕಾಣ್ತಾ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೋರ್ಡು. ಇದು ಈ ಗೇಟ್ ಮುಖಾಂತರ ಯಾರು ಎಷ್ಟೊತ್ತಲ್ಲಿ ಬೇಕಾದರೂ ಪ್ರವೇಶವನ್ನು ಪಡಿಬೋದು. ಇಲ್ಲಿ ಯಾವುದೇ ರೀತಿ ಚೆಕಿಂಗ್ ಕೂಡ ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಇನ್ನು ರೈಲ್ವೆ ನಿಲ್ದಾಣದ ಒಳಗಡೆನೇ ಬಂದೆ. ಪ್ಲಾಟ್ಫಾರ್ಮ್ 8 ಏನಿದೆ ಅಲ್ವಾ, ಇಲ್ಲಿ ಆ ಕಡೆ ಇರೋದು 8, 9. ಇದು 6, 7 ಪ್ಲಾಟ್ಫಾರ್ಮ್ಗೆ ನೇರವಾಗಿ ಪ್ರವೇಶವನ್ನು ಪಡಿತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ಕಿಂಗ್ ಇಲ್ಲ, ಭದ್ರತೆಯೇ ಇಲ್ಲ. ಯಾರು ಬೇಕಾದರೂ ಬ್ಯಾಗ್ನಲ್ಲಿ ಏನು ಬೇಕಾದರೂ ಇಟ್ಕೊಂಡು ಬಂದರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ. ಒಳಗಡೆ ಬರುವಂಥ ಯಾವೊಬ್ಬ ಪ್ರಯಾಣಿಕನ ಬ್ಯಾಗ್ ಆಗಿರಲಿ ಅಥವಾ ಆತನನ್ನು ವ್ಯಕ್ತಿಯನ್ನಾಗಿರಲಿ ಯಾವುದೇ ರೀತಿ ಚೆಕ್ಕಿಂಗ್ ಇರುವುದಿಲ್ಲ. ನೋಡ್ತಾ ಇದ್ದೀರಾ, ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಬಂದೆ ನಾನು. ಈ ರೀತಿ ಸಾಕಷ್ಟು ದಾರಿಗಳು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಕಷ್ಟು ದಾರಿಗಳು ಸಿಗ್ತವೆ. 1, 2 ಅಲ್ಲ ನಾನು ತೋರಿಸ್ತಾ ಇರೋದು. ನೀವು ದೃಶ್ಯಗಳಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. 1, 2 ಅಲ್ಲ, ಸಾಕಷ್ಟು ದಾರಿಗಳು ರೈಲ್ವೆ ನಿಲ್ದಾಣವನ್ನು ನೇರವಾಗಿ ಪ್ರವೇಶವನ್ನು ಪಡಿಬೋದು. ಮುಖ್ಯ ದ್ವಾರದಲ್ಲಿ ಚೆಕ್ಕಿಂಗ್ ಒಂದು ಬಿಟ್ಟರೆ ಇನ್ನು ಎಲ್ಲಿ ಕೂಡ ಚೆಕ್ಕಿಂಗ್ ಇಲ್ಲ. ಎಲ್ಲ ಕಡೆ ನೀವು ನೇರವಾಗಿ ಒಳಗಡೆ ಹೋಗ್ಬೋದು. ರಿಪಬ್ಲಿಕ್ ಕನ್ನಡ ರೈಲ್ವೆ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಈ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಸ್ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ರಾಜ್ಯ ರೈಲ್ವೆ ಸಚಿವರು ಮಿಸ್ ಮಾಡದೆ ನೋಡ್ಲೇಬೇಕಾದಂತಹ ಸುದ್ದಿ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಸ್ಫೋಟವಾಯಿತು, ಒಂದಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇದೆ. ಯಾವ ಸ್ಟೇಷನ್ ನಲ್ಲೂ ಕೂಡ ಸರಿಯಾದ ಭದ್ರತೆ ಇಲ್ಲ. ಪ್ರಮುಖ ರೈಲ್ವೆ ನಿಲ್ದಾಣಗಳು, ಸಾವಿರಾರು ಜನ ಓಡಾಡುವಂತಹ ರೈಲ್ವೆ ನಿಲ್ದಾಣಗಳು, ಅಲ್ಲೇ ಸೇಫ್ಟಿ ಇಲ್ಲ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿದ್ದೀನಿ. ನೋಡ್ತಾ ಇದ್ದೀರಾ ಬೋರ್ಡು, ಇಲ್ಲೆಲ್ಲ ಕೂಡ ಆಟೋ ಪಾರ್ಕಿಂಗ್ ಇರುತ್ತೆ. ಈ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಹೊರಗೆ ಹೋಗ್ತಾರೆ. ಈಗ ನಾನು ನೇರವಾಗಿ ಯಾವುದೇ ಚೆಕ್ಕಿಂಗ್ ಇಲ್ಲದೇ ಒಳಗಡೆ ಪ್ರವೇಶವನ್ನು ಪಡಿತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ, ಬಟ್ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇಲ್ಲ. ಆದರೆ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ನಾನು ಹೋಗ್ಬೋದು. ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ದಾರಿಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇರೋದಿಲ್ಲ. ಯಾವ ಬ್ಯಾಗನ್ನು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಇದು ಗೇಟು. ಈ ಗೇಟಿಂದ ನಾವು ಪ್ರವೇಶವನ್ನು ಪಡೆದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಬಂದಿದ್ದೇನೆ. ಬೋರ್ಡು ಕೂಡ ನಿಮಗೆ ಕಾಣ್ತಾ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೋರ್ಡು. ಇದು ಈ ಗೇಟ್ ಮುಖಾಂತರ ಯಾರು ಎಷ್ಟೊತ್ತಲ್ಲಿ ಬೇಕಾದರೂ ಪ್ರವೇಶವನ್ನು ಪಡಿಬೋದು. ಇಲ್ಲಿ ಯಾವುದೇ ರೀತಿ ಚೆಕ್ಕಿಂಗ್ ಕೂಡ ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಇನ್ನು ರೈಲ್ವೆ ನಿಲ್ದಾಣದ ಒಳಗಡೆನೇ ಬಂದೆ. ಪ್ಲಾಟ್ಫಾರ್ಮ್ 8 ಏನಿದೆ ಅಲ್ವಾ, ಇಲ್ಲಿ ಆ ಕಡೆ ಇರೋದು 8, 9. ಇದು 6, 7 ಪ್ಲಾಟ್ಫಾರ್ಮ್ಗೆ ನೇರವಾಗಿ ಪ್ರವೇಶವನ್ನು ಪಡಿತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ಕಿಂಗ್ ಇಲ್ಲ, ಭದ್ರತೆಯೇ ಇಲ್ಲ.
ಯಾರು ಬೇಕಾದರೂ ಬ್ಯಾಗ್ನಲ್ಲಿ ಏನು ಬೇಕಾದರೂ ಇಟ್ಕೊಂಡು ಬಂದರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ. ಒಳಗಡೆ ಬರುವಂಥ ಯಾವೊಬ್ಬ ಪ್ರಯಾಣಿಕನ ಬ್ಯಾಗ್ ಆಗಿರಲಿ ಅಥವಾ ಆತನನ್ನು ವ್ಯಕ್ತಿಯನ್ನಾಗಿರಲಿ ಯಾವುದೇ ರೀತಿ ಚೆಕಿಂಗ್ ಇರುವುದಿಲ್ಲ. ನೋಡ್ತಾ ಇದ್ದೀರಾ, ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಬಂದೆ ನಾನು. ಈ ರೀತಿ ಸಾಕಷ್ಟು ದಾರಿಗಳು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಕಷ್ಟು ದಾರಿಗಳು ಸಿಗ್ತವೆ. 1-2 ಅಲ್ಲ ನಾನು ತೋರಿಸ್ತಾ ಇರೋದು, ನೀವು ದೃಶ್ಯಗಳಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. 1-2 ಅಲ್ಲ, ಸಾಕಷ್ಟು ದಾರಿಗಳು ರೈಲ್ವೆ ನಿಲ್ದಾಣವನ್ನು ನೇರವಾಗಿ ಪ್ರವೇಶವನ್ನು ಪಡಿಬೋದು. ಮುಖ್ಯ ದ್ವಾರದಲ್ಲಿ ಚೆಕ್ಕಿಂಗ್ ಒಂದು ಬಿಟ್ಟರೆ ಇನ್ನು ಎಲ್ಲಿ ಕೂಡ ಚೆಕ್ಕಿಂಗ್ ಇಲ್ಲ. ಎಲ್ಲ ಕಡೆ ನೀವು ನೇರವಾಗಿ ರಿಪಬ್ಲಿಕ್ ಕನ್ನಡ ರೈಲ್ವೆ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಈ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಸ್ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ರಾಜ್ಯ ರೈಲ್ವೆ ಸಚಿವರು ಮಿಸ್ ಮಾಡದೆ ನೋಡ್ಲೇಬೇಕಾದಂತಹ ಸುದ್ದಿ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಸ್ಫೋಟವಾಯಿತು, ಒಂದಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇದೆ. ಯಾವ ಸ್ಟೇಷನ್ ನಲ್ಲೂ ಕೂಡ ಸರಿಯಾದ ಭದ್ರತೆ ಇಲ್ಲ. ಪ್ರಮುಖ ರೈಲ್ವೆ ನಿಲ್ದಾಣಗಳು, ಸಾವಿರಾರು ಜನ ಓಡಾಡುವಂತಹ ರೈಲ್ವೆ ನಿಲ್ದಾಣಗಳು, ಅಲ್ಲೇ ಸೇಫ್ಟಿ ಇಲ್ಲ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿದ್ದೀನಿ. ನೋಡ್ತಾ ಇದ್ದೀರಾ ಬೋರ್ಡು, ಇಲ್ಲೆಲ್ಲ ಕೂಡ ಆಟೋ ಪಾರ್ಕಿಂಗ್ ಇರುತ್ತೆ. ಈ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಹೊರಗೆ ಹೋಗ್ತಾರೆ. ಈಗ ನಾನು ನೇರವಾಗಿ ಯಾವುದೇ ಚೆಕ್ಕಿಂಗ್ ಇಲ್ಲದೇ ಒಳಗಡೆ ಪ್ರವೇಶವನ್ನು ಪಡಿತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ, ಬಟ್ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇಲ್ಲ. ಆದರೆ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ನಾನು ಹೋಗ್ಬೋದು. ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ದಾರಿಗಳಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇರೋದಿಲ್ಲ. ಯಾವ ಬ್ಯಾಗನ್ನು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಇದು ಗೇಟು. ಈ ಗೇಟಿಂದ ನಾವು ಪ್ರವೇಶವನ್ನು ಪಡೆದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಬಂದಿದ್ದೇನೆ. ಬೋರ್ಡು ಕೂಡ ನಿಮಗೆ ಕಾಣ್ತಾ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೋರ್ಡು. ಇದು ಈ ಗೇಟ್ ಮುಖಾಂತರ ಯಾರು ಎಷ್ಟೊತ್ತಲ್ಲಿ ಬೇಕಾದರೂ ಪ್ರವೇಶವನ್ನು ಪಡಿಬೋದು. ಇಲ್ಲಿ ಯಾವುದೇ ರೀತಿ ಚೆಕಿಂಗ್ ಕೂಡ ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಇನ್ನು ರೈಲ್ವೆ ನಿಲ್ದಾಣದ ಒಳಗಡೆನೇ ಬಂದೆ. ಪ್ಲಾಟ್ಫಾರ್ಮ್ 8 ಏನಿದೆಯಲ್ವಾ, ಇಲ್ಲಿ ಆ ಕಡೆ ಇರೋದು 8, 9, ಇದು 6, 7 ಪ್ಲಾಟ್ಫಾರ್ಮ್ಗೆ ನೇರವಾಗಿ ಪ್ರವೇಶವನ್ನು ಪಡಿತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ಕಿಂಗ್ ಇಲ್ಲ, ಭದ್ರತೆಯೇ ಇಲ್ಲ. ಯಾರು ಬೇಕಾದರೂ ಬ್ಯಾಗ್ನಲ್ಲಿ ಏನು ಬೇಕಾದರೂ ಇಟ್ಕೊಂಡು ಬಂದರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ. ಒಳಗಡೆ ಬರುವಂಥ ಯಾವೊಬ್ಬ ಪ್ರಯಾಣಿಕನ ಬ್ಯಾಗ್ ಆಗಿರಲಿ ಅಥವಾ ಆತನನ್ನು ವ್ಯಕ್ತಿಯನ್ನಾಗಿರಲಿ ಯಾವುದೇ ರೀತಿ ಚೆಕಿಂಗ್ ಇರುವುದಿಲ್ಲ. ನೋಡ್ತಾ ಇದ್ದೀರಾ, ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಬಂದೆ ನಾನು. ಈ ರೀತಿ ಸಾಕಷ್ಟು ದಾರಿಗಳು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಕಷ್ಟು ದಾರಿಗಳು ಸಿಗ್ತವೆ. 1-2 ಅಲ್ಲ ನಾನು ತೋರಿಸ್ತಾ ಇರೋದು, ನೀವು ದೃಶ್ಯಗಳಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. 1-2 ಅಲ್ಲ, ಸಾಕಷ್ಟು ದಾರಿಗಳು ರೈಲ್ವೆ ನಿಲ್ದಾಣವನ್ನು ನೇರವಾಗಿ ಪ್ರವೇಶವನ್ನು ಪಡಿಬೋದು. ಮುಖ್ಯ ದ್ವಾರದಲ್ಲಿ ಚೆಕ್ಕಿಂಗ್ ಒಂದು ಬಿಟ್ಟರೆ ಇನ್ನು ಎಲ್ಲಿ ಕೂಡ ಚೆಕ್ಕಿಂಗ್ ಇಲ್ಲ. ಎಲ್ಲ ಕಡೆ ನೀವು ನೇರವಾಗಿ ಒಳಗಡೆ ಹೋಗ್ಬೋದು.